ಮಾಧ್ಯಮ ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಎಜಿಪಿ ಅಬ್ದುಲ್ ಕಲಾಂ ಫೌಂಡೇಶನ್ ಇದರ 9ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಸಾಧಕರಿಗೆ ಸನ್ಮಾನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಸಮಾರಂಭ ಉದ್ಘಾಟಿಸಿ ಕೆಎಸ್ಡಿಎಲ್ ಅಧ್ಯಕ್ಷ ಹಾಗೂ ಶಾಸಕರಾದ ಅಪ್ಪಾಜಿ ನಾಡಗೌಡ ಅವರು ಮಾತನಾಡಿದರು. ಪುರಸಭೆ ಮಾಜಿ ಸದಸ್ಯ ಪ್ರಭುಗೌಡ ಮದರ್ಕಲ್ ಹಾಗೂ ಮುಸ್ಲಿಂ ಬ್ಯಾಂಕ್ ನಿರ್ದೇಶಕ ಇಬ್ರಾಹಿಂ ಮನ್ಸೂರ್ ಮಾತನಾಡಿದರು. ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಖಾಜಿ ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದರು. ಫೌಂಡೇಶನ್ ಅಧ್ಯಕ್ಷ ಮೊಹಮ್ಮದ್ ಶಫೀಕ್ ಇನಾಮದಾರ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಫೌಂಡೇಶನ್ ವತಿಯಿಂದ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಸಲಾಯಿತು. ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಸಹೋದರ ಸಂಗನಗೌಡ ಲಿಂಗದಳ್ಳಿ, ಕಾಂಗ್ರೆಸ್ ಮುಖಂಡ ಸಿದ್ದನಗೌಡ ಪಾಟೀಲ್ ನಾವದ್ಗಿ, ಸಂಗನಗೌಡ ಅಸ್ಕಿ, ಮುಸ್ಲಿಂ ಬ್ಯಾಂಕ್ ಅಧ್ಯಕ್ಷ ಮೆಹಬೂಬ್ ಕೆಂಬಾವಿ, ಪುರಸಭೆ ಮಾಜಿ ಅಧ್ಯಕ್ಷ ಎಂಕೆ ಚರಗಸ್ತಿ, ನಿರ್ದೇಶಕ ಆದಂ ಅತ್ತಾರ್, ಮಹಲ್ಗಲ್ಲಿ ಅಧ್ಯಕ್ಷರಾದ ಹಸನ್ ಸಾಬ್ ಕೋರ್ಕಿ, ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಆಸಿಫ್ ಕೆಂಬಾವಿ, ಅಬ್ಬಾಸ್ ಅಲಿ ನಿರಲ್ಗಿ, ಶಿಕ್ಷಕ ಸಂಸ್ಥೆ ಮುಖ್ಯಸ್ಥರಾದ ಅಬ್ದುಲ್ ರಜಾಕ್ ಮನಗೋಳಿ, ಸಚಿನ್ ಎಚ್ ಪಾಟೀಲ್, ಮೊಹಮ್ಮದ್ ಅಶ್ಫಾಕ್ ಸಮಾಜಕಟ್ಟಿ, ಜಾವೀದ್ ಕೆಂಬಾವಿ, ಕೃಷಿ ಅಧಿಕಾರಿ ಮಹೇಶ್ ಜೋಶಿ, ಪೀರ್ ಮೆಹಮದ್ ಕಾಜಿ, ಮಹಾಂತೇಶ್ ಮುರಾಳ್, ಗುಲಾಂ ಡೋಣಿ, ಧಾರ್ಮಿಕ ವಿದ್ವಾಂಸರು, ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ತಾಳಿಕೋಟೆ ಪಟ್ಟಣ ಕಂಡಂತ ಅತ್ಯಂತ ಶ್ರೇಷ್ಠ ಸಮಾಜ ಸೇವಕ ಸಹೋದರ ಮೊಹಮ್ಮದ್ ಶಫೀಕ್ ಇನಾಮದಾರ್ ಅವರು, ಅವರ ಸಂಘಟನೆ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ಸಮಾರಂಭದ ಉದ್ಘಾಟನೆಯನ್ನು ಸನ್ಮಾನ್ಯ ಅಪ್ಪಾಜಿ ನಾಡಗೌಡರು ಅವರು 9ನೇ ವಾರ್ಷಿಕ ಉತ್ಸವ ನಿಮಿತ್ತವಾಗಿ ಈ ಬೆಂಗಳೂರಿಗೆ ಬಸ್ ಮುಖಾಂತರ ಹೋಗಬೇಕಾಗಿ ನಾಳೆದಿದೆ. ನಮ್ಮ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಮೀಟಿಂಗ್ ಇದೆ. ಆ ಮೀಟಿಂಗಿಗೆ ನಾನು ಉಪಸ್ಥಿತರಿರಬೇಕಾಗುತ್ತೆ. ಹೀಗಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಾನು ಹೋಗ್ತಾ ಇದ್ದೇನೆ. ಬಹಳ ಮಹತ್ವವಾದಂಥ ಕಾರ್ಯಕ್ರಮ ಮತ್ತು ಮಕ್ಕಳನ್ನು ಪ್ರೋತ್ಸಾಹಿಸತಕ್ಕಂಥ ಕಾರ್ಯಕ್ರಮ. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂಥ ಮಹನೀಯರಿಗೂ ಕೂಡ ಸನ್ಮಾನ ಅಂದರೆ ಅವ್ರಿಗೂ ಕೂಡ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ. ಸಮಾಜದಲ್ಲಿ ಸಾಧನೆಗೈದಂಥ ವ್ಯಕ್ತಿಗಳಿಗೆ ಗುರುತಿಸಿ ಅವರು ಸಮಾಜಮುಖಿಯಾದಂಥ ವ್ಯಕ್ತಿಗಳಿಗೆ ಗೌರವಿಸುವುದು ಬಹಳ ಮುಖ್ಯ. ಅವರೆಲ್ಲರೂ ಕೂಡ ಇರುವಂಥ ಯುವ ಪೀಳಿಗೆಗೆ ಸಮಾಜಕ್ಕೆ ಮಾದರಿ ಅನ್ನುವಂಥ ದೃಷ್ಟಿಯಲ್ಲಿ ಕಾರ್ಯಕ್ರಮವನ್ನು ಜರುಗಿಸಿದ್ದಾರೆ. ಅವರಿಗೆ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಅವರಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ದೇಶದಲ್ಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಬೇಕಾಗಿದೆ. ಯಾರು ಸಮಾಜಕ್ಕೋಸ್ಕರ ತಮ್ಮ ಜೀವನವನ್ನು ಅಭಿವ್ಯಕ್ತ ಮಾಡತಕ್ಕಂಥ ರೀತಿಯಲ್ಲಿ ಮುಂದೆ ಬರ್ತಾರೆ, ಅವರೆಲ್ಲರಿಗೂ ಕೂಡ ಪ್ರೋತ್ಸಾಹಿಸ್ತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ಕಾರ್ಯಕ್ರಮ ಯಶಸ್ವಿಯಾಗಲಿ, ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಇಂಥ ಕಾರ್ಯಕ್ರಮಗಳು ವರ್ಷ ನಡೆಸ್ತಕ್ಕಂಥ ಶಕ್ತಿ ಅವರಿಗೆ ಕೊಡಲಿ ಅನ್ನುವಂಥದ್ದಕ್ಕೆ ಹಾರೈಸಿ ಮತ್ತು ಸಾಧನೆಗೈದ ಮಹನೀಯರಿಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ. ನಿಮ್ಮೆಲ್ಲರ ಒಂದು ಪ್ರೇರಣೆಯಿಂದ ಸಮಾಜದಲ್ಲಿ ಮುಂದಾಗಬೇಕಾದಂಥ ಒಳ್ಳೆಯ ಕೆಲಸಗಳಿಗೆ ತಾವೆಲ್ಲರೂ ಮುಂದಾಗಿ ಆ ದೋಣಿಯನ್ನು ಸಾಗಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನಿಮ್ಮನ್ನು ಪ್ರಾರ್ಥನೆಯನ್ನು ಮಾಡಿ ನಮ್ಮೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ. ತಾಳಿಕೋಟೆ ಮುಸ್ಲಿಂ ಸಮಾಜದ ಧಾರ್ಮಿಕ ಮುಖಂಡರು ಸಾಮರಸ್ಯಕ್ಕಾಗಿ, ಸೌಹಾರ್ದತೆಗಾಗಿ ಸರ್ವ ಸಮಾಜದ ಪೀಠಾಧೀಶರೊಂದಿಗೆ, ಮಠಾಧೀಶರೊಂದಿಗೆ ಕೂಡಿಕೊಂಡು ಕೆಲಸವನ್ನು ಮಾಡುತ್ತಿರುವಂತಹ ಗೌರವಾನ್ವಿತರಾದಂತಹ ಸೈಯದ್ ಶಕೀಲ್ ಅಹಮದ್ ಖಾಜಿಯವರು, ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಇದೀಗ ತಾನೇ ಆಗಮಿಸಿದಂತಹ ಅತ್ಯಂತ ನಮಗೆ ಮುಸ್ಲಿಂ ಸಮಾಜದ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕರಿಸುವಂತಹ
ಅವರನ್ನು ಪ್ರೋತ್ಸಾಹಿಸುವಂತಹ ಅತ್ಯಂತ ಕ್ರಿಯಾಶೀಲರು ಆದಂತಹ ತಾಳಿಕೋಟೆ ಪುರಸಭೆಯ ಮಾಜಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಮೈಬೂಬ್ ಚೋರ್ಗಸ್ತಿ ಅವರು ಇವರನ್ನು ಫೌಂಡೇಶನ್ ವತಿಯಿಂದ ಗೌರವಿಸಲಾಗಿದೆ. ಧನ್ಯವಾದಗಳು. ಜೋಶಿಯವರು ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ ತಾಳಿಕೋಟೆ. ಯುವಕರು ಅತ್ಯಂತ ಕ್ರಿಯಾಶೀಲರು. ಈ ಭಾಗದ ಎಲ್ಲ ರೈತರಿಗೆ ಮಾರ್ಗದರ್ಶನವನ್ನು ಮಾಡುತ್ತಿರುವಂತಹ ಆತ್ಮೀಯರಾದಂತಹ ಕೃಷಿ ಅಧಿಕಾರಿಗೆ ಹೀಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಪ್ರಶಸ್ತಿ ಪತ್ರವನ್ನು ಕೊಟ್ಟು ಅವರಿಗೆ ಗೌರವಿಸುವಂತಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಅತ್ಯಂತ ಹೃದಯ ಸ್ಪರ್ಶಿಯಾದಂತಹ ಒಂದು ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ ಬಂಧುಗಳೇ. ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಮಹನೀಯರಿಗೆ ಗೌರವಿಸುವಂತಹ, ಪ್ರೋತ್ಸಾಹಿಸುವಂತಹ, ಮಕ್ಕಳಿಗೆ, ನೂರಾರು ಮಕ್ಕಳಿಗೆ ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡುತ್ತಿರುವಂತಹ ಆತ್ಮೀಯರು ಆದಂತಹ ಮೌಲಾನಾ ಮೊಹಮ್ಮದ್ ಯೂಸುಫ್ ದೋಣಿಯವರಿಗೆ ಗೌರವ. ಸಿಆರ್ಪಿಯಾಗಿ ಬಹಳ ಕ್ರಿಯಾಶೀಲತೆಯೊಂದಿಗೆ ಕೆಲಸ ಮಾಡುತ್ತಿರುವಂತಹ ಆತ್ಮೀಯರು ರಾಜು ಬಿಜಾಪುರ್ ಇದೀಗ ಅವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ ಇಲ್ಲಿ ಜರುಗುತ್ತಾ ಇದೆ. ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ತನ್ನನ್ನು ಗುರುತಿಸಿಕೊಂಡಿರುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಯುವಕ ಆಸಿಫ್ ಕೆಂಬಾವಿ, ಕಾಂಗ್ರೆಸ್ಸಿನ ಯುವ ಘಟಕದ ಅಧ್ಯಕ್ಷರು. ಧನ್ಯವಾದಗಳು. 10 ವರ್ಷಗಳಿಂದ ಸಮುದಾಯದ ಸಮಸ್ಯೆಗಳ ಪರಿಹಾರಕ್ಕಾಗಿ, ಯುವಕರನ್ನು ಸಂಸ್ಕರಿಸಲಿಕ್ಕಾಗಿ, ಅವರ ಆಚರಣೆಗಾಗಿ ನೂರಾರು ಬಡವರ, ನಿರ್ಗತಿಕರ, ವಿಧವೆಯರ ಬಾಳಿಗೆ ಬೆಳಕಾಗುವಂತಹ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡುತ್ತಿರುವಂತಹ ಸಹೋದರ ಮೋದಿನ್ ಸಾಬ್ ನಗಾರ್ಜಿಯವರು ಇರುವಂತಹ ಬ್ರಿಲಿಯಂಟ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ಶಾಲೆ ಅದೊಂದು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಎಂದು ಬೆಳೆದಿದೆ. ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ತನ್ನ ಅಮೂಲ್ಯವಾದಂತಹ ಸೇವೆಯನ್ನು ನೀಡಿದಂತಹ ಶಿವಾನಂದ್ ಪಾಟೀಲ್ ಅವರು ಇವರಿಗೆ ಗೌರವಿಸುವಂತಹ ಜನರ ಜೊತೆ ಬೆರೆತು ದರವೊಂದು ನಾವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನೋಡ್ತೀವಿ. ಅವರು ದರವೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅವ್ರನ್ನ ಇಲ್ಲಿ ಸ್ಮಶಾನದ ನಾವು ಹೊಲಕ್ಕೆ ಹೋಗ್ತಿರ್ತೀವಿ ನೋಡ್ತೀವಿ. ಆ ಸ್ಮಶಾನದಾಗ ಒಬ್ಬರೇ ಆ ಕಸ ಕಿತ್ತಿರ್ತಾರೆ. ಅಂದ್ರೆ ಅವ್ರಿಗೆ ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಅಂದ್ರೆ ಯಾರು ಬರಲಿ ಬಿಡಲಿ, ನನ್ನ ಕಾರ್ಯ ನನ್ನ ವ್ಯಾಪ್ತಿಯೊಳಗೆ ಏನದ, ನನ್ನ ಕೈಲಿಂದ ಎಷ್ಟಾಗುತ್ತೆ ಅಷ್ಟು ಸೇವೆ ಸಲ್ಲಿಸ್ಬೇಕಂತ ಒಂದು ಏನು ಅವ್ರ ಬಳಿ ಹುರುಪೈತಲ್ಲ, ಅದಕ್ಕೆ ನಾವೆಲ್ಲರೂ ಸಲಾಮ್ ಅನ್ಬೇಕಾಗುತ್ತೆ. ಯಾಕಂದ್ರೆ ಅವ್ರನ್ನ ಪ್ರೋತ್ಸಾಹಿಸ್ಬೇಕು ನಾವು. ಇವತ್ತೇನು ಅವರು ಸಮಾಜದ ಬಗ್ಗೆ ಕಳಕಳಿ ಇಟ್ಕೊಂಡು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಕ್ಕಿದ್ದಾರೆ, ಅವರಿಗೆ ನಾವು ಯಾವಾಗಲೂ ಬೆನ್ನೆಲುಬಾಗಿ ನಿಲ್ಲೋದು, ಅವರ ಕಾರ್ಯಕ್ಕೆ ನಾವು ಯಶಸ್ಸು ಸಿಗಲಿ ಅಂತೇಳಿ ಆ ದೇವರಲ್ಲಿ ಅಲ್ಲಾನಲ್ಲಿ ಪ್ರಾರ್ಥಿಸಿ ನನಗೆ ಈ ಕಾರ್ಯಕ್ರಮದಲ್ಲಿ ಕರೆದು ಸನ್ಮಾನಿಸಿ ಗೌರವಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸಮುದಾಯದ ಅತ್ಯಂತ ಕ್ರಿಯಾಶೀಲ ಯುವಕ, ಜೊತೆಗೆ ಇಡೀ ತಾಳಿಕೋಟೆ ಪಟ್ಟಣದ ಎಲ್ಲ ಸಮುದಾಯಗಳೊಂದಿಗೆ ಅನನ್ಯವಾದಂತಹ ಸಂಬಂಧಗಳಿದ್ದಂತಹ ಅವರೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತನ್ನ ಸೇವೆಯನ್ನು ನೀಡುತ್ತಿರುವಂತಹ ತಾಳಿಕೋಟೆ ಮುಸ್ಲಿಂ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕ ಇಬ್ರಾಹಿಂ ಮನ್ಸೂರ್ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ 1-2 ಮಾತುಗಳನ್ನು ತಮ್ಮ ಮುಂದೆ ಇಡಬೇಕೆಂದು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. बात करने का मौका दिया है, मैं इसको गनीमत समझते हुए मैं अपने कुछ ऐसे हमारे जो है युवा शफीक इनामदार साहब हैं, अंदाज अपना कुछ ऐसा बना लिया हमने, अंदाज अपना कुछ ऐसा बना लिया हमने, किसी ने कुछ भी कहा बस मुस्कुरा लिया हमने. इस तरीके से हमारे शफीक इनामदार साहब का जो मिजाज है, वो आज जो है ये हमें क्या प्रोग्राम कर रहे हैं इधर तो समझ में ही नहीं आ रही थी कि क्या प्रोग्राम, इतना बड़ा प्रोग्राम. बहुत से लोग भी मुझे पूछे आते वक्त कि कौन सा स्कूल का फंक्शन हो रहा है, क्या प्रोग्राम हो रहा है, तो मुझे ही समझ में नहीं है कि मैं कैसा बताऊँ. तो इसलिए यहाँ पर जब स्टेज के ऊपर आके बैठ कर देखा तो अपनी दिल की गहराई से अपने जितने मेहनत किए हुए पैसे हैं इसमें बचाकर जो है एक आलिम को आलिम की अहमियत समझते हुए, एक आलिम को आलिम की अहमियत समझते हुए एक गाड़ी जो है उनको गिफ्ट किया है. बहुत ही लोगों के पास में दौलत है, दौलत से बहुत लोगों के पास दौलत है, लेकिन दिल कुछ ही लोगों के पास है. उनमें ही
एक हमारे एपीजे कलाम के अध्यक्ष शफीक इनामदार साहब है बोल के मैं इस मौके पर बताना चाहता हूँ। आलिम हैं, ये टीचर्स हैं, ये जितने भी मस्जिद के अंदर इमाम हैं और जो है मंदिरों के अंदर ये था। और हमारे मेरे बड़े भाई के बारे में एक दो बात बोलना चाहता हूँ। 2008 के अंदर हमारे अब्बा 10 एकड़ खेत काटे और उसके बाद में 2012 के अंदर हमारे नासिर भाईजान, हमारे गोरे पेरे भाईजान उस जगह पे 3 बोर गवर्नमेंट का स्कीम लेको 3 बोरा में डाले जिसे गंगा कॉलोनी कहते हैं। उसके बाद वहाँ पे 3 बोर और 2 टीसी होने के बाद 5 एकड़ के अंदर अंगूर और 5 एकड़ के अंदर मौज और चौफी नारियल झाड़ा आज वो इस तरह से दिखता है जिस तरह से गार्डन है। इसी के अवसर आज हम ये रईत को सम्मानित कर रहे हैं, उनको अवार्ड देने लगे। तुम्हें बेजा ये नको समझो तो इनको क्या कर रहे हैं तालीकोट में ಎಲ್ಲ ಮಹನೀಯರಿಗೆ ಇಂಥ ಒಂದು ಅವಿಸ್ಮರಣೀಯ ಕಾಣಿಕೆಯ ರೂಪದಲ್ಲಿ ಕೊಡ್ತಾ ಇದ್ದಾರೆ APJ ಅಬ್ದುಲ್ ಕಲಾಮದ ಅಧ್ಯಕ್ಷ ಆದಿಯಾಗಿ ಎಲ್ಲ ಬಳಗದವರು ನಮ್ಮ ಖಾದ್ರಿ ಅಣ್ಣನವರ ಈ ಚೆಕ್ಕನ್ನು ವಿತರಿಸಬೇಕಂತ ನಾನು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪ್ರೋತ್ಸಾಹಿಸಿದ್ದಕ್ಕಾಗಿ ನಾನು ಅಭಿನಂದನೆಯನ್ನು ಈ ಫೌಂಡೇಶನ್ದವರಿಗೆ ಸಲ್ಲಿಸ್ತಾ ಇದ್ದೇನೆ. ಅದಕ್ಕಿಂತಲೂ ಮಿಗಿಲಾಗಿ ನಾನು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಹಳಷ್ಟು ಸೇವೆಯನ್ನು ಮಾಡಿದಂತಹ ಒಬ್ಬ ಶ್ರೇಷ್ಠ ಕಲಾವಿದ ನನ್ನ ಸಹೋದರರು. ಆದರೆ ಇತ್ತೀಚೆಗೆ ಅವರ ಆರೋಗ್ಯದಲ್ಲಿ ಬಯಸ್ತಾ ಇದ್ದೇನೆ. ಮಹಾಂತೇಶ್ ಮುರಾಡ್ ಅವರಿಗೆ ಗೌರವಿಸುವಂತಹ ಒಂದು ಕಾರ್ಯಕ್ರಮ ಫೌಂಡೇಶನ್ ಮೂಲಕ ಜರುಗುತ್ತಾ ಇದೆ ಬಂಧುಗಳೇ. ನಂತರ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ AS ನವಾಜ್ ಕಟ್ಟಿ ಅವರು, ಅವರ ಸೇವೆ ಬಹಳ ದೊಡ್ಡದಿದೆ ನಮ್ಮ ಸಮುದಾಯಕ್ಕೆ. ಅವರ ಚಿರಂಜೀವಿ ಅಂತ ಮೊಹಮ್ಮದ್ ಅಶ್ಫಾಕ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಗೌರವಿಸುವಂತ ಕೆಲಸ. ತಾಳಿಕೋಟಿ ಪಟ್ಟಣ ಕಂಡಂತಹ ಅತ್ಯಂತ ಶ್ರೇಷ್ಠ ಸಮಾಜ ಸೇವಕ ಸಹೋದರ ಮೊಹಮ್ಮದ್ ಶಫೀಕ್ ಇನಾಮದಾರ್ ಅವರು, ಅವರ ಸಂಘಟನೆ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ಸಮಾರಂಭದ ಉದ್ಘಾಟನೆಯನ್ನು ಸನ್ಮಾನ್ಯ ಅಪ್ಪಾಜಿ ನಾಡಗೌಡರು ಅವರು